ನಮ್ಮ ಹೆಸರು ಚನ್ನಬಸವ ಅಂತ. ರಾಯಚೂರು ಜಿಲ್ಲೆಯ ಸಿರುವಾರ ತಾಲೂಕಿನ ಗೊಲ್ದಿನಿ ಗ್ರಾಮದವರು. ಸುಮಾರು 2.5 ವರ್ಷ ಕಳೆದರೂ ಕೂಡ ರೇಷನ್ ಕಾರ್ಡು ಬಿಡುಗಡೆ ಆಗ್ತಾ ಇಲ್ಲ. ಅದು ಏನಂತ ಗೊತ್ತಾಗ್ತಿಲ್ಲ ನಮಗೆ. ಯಾರು ಅಮ್ಮ ದುಡ್ಡು ಕೊಡ್ತಾರೆ ಅವರಿಗೆ ರೇಷನ್ ಕಾರ್ಡು 5,000 ರೂಪಾಯಿ 3,000 ರೂಪಾಯಿ ಕೊಟ್ಟವ್ರಿಗೆ ಮಾತ್ರ ಕಾರ್ಡ್ ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ಆಹಾರ ಇಲಾಖೆಯ DDP ಆಗಿರೋದ ಕೃಷ್ಣವರವರು ಮತ್ತು ಮಾನ್ಯ ಆಹಾರ ಇಲಾಖೆ ದೇವರಾಜ್ ಫುಡ್ ಆಫೀಸರ್ ಅವರು ಮತ್ತು ಸಿರಿಯಸ್ಥರಾಗಿರೋದಂಥ ಇರುಪಣ್ಣನವರು ಇನ್ನೂ ಇದುವರೆಗೆ ಆಗಿ 2 ವರ್ಷ ಕಳೆದರೂ ಕೂಡ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ. ಯಾಕಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಆಫೀಸಿಗೆ ಅಲ್ದಾಡಿ ಸಾಕಾಗಿದೆ. ಆದರೆ ಕಡು ಬಡವರಿಗೆ ಕೂಡ ರೇಷನ್ ಕಾರ್ಡ್ ಬಿಡುಗಡೆ ಮಾಡಬೇಕಂತಿದ್ರು ಕೂಡ ಅನ್ನಭಾಗ್ಯದಲ್ಲಿ ಇದು ಮಾಡ್ತವಂತಿದ್ದಂಥ ಸಿದ್ದರಾಮಯ್ಯ ಅವರು ಮತ್ತು ಆಹಾರ ಇಲಾಖೆ ಸಿಬ್ಬಂದಿ ವರ್ಗ ಏನು ಮಾಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಆದಷ್ಟು ಬೇಗನೆ ನಮಗೆ ರೇಷನ್ ಕಾರ್ಡನ್ನು ಬಿಡುಗಡೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಅಲ್ಲ ಸರ್, ಈ ರೀತಿಯಾಗಿ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ 2 ವರ್ಷ. ಯಾಕಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಅಧಿಕಾರಿಗಳು ಏನು ಮಾಡ್ತಾರೆ, ಅಧಿಕಾರಿಗಳು ಯಾಕೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಒಂದು ರೀತಿಯಲ್ಲಿ ಇಷ್ಟೊಂದು ಇದಾಗಿದೆ ಅಂದಮೇಲೆ ಮತ್ತೆ ಬಡವರು ಎಲ್ಲಿಗೆ ಹೋಗ್ಬೇಕು ಸರ್? ಸರ್, ನಮ್ಮ ಮಾನಿ ತಾಲೂಕು ಫುಡ್ ಆಫೀಸ್ ಏನಿದೆ ಅಂತಂದರೆ ಕಳ್ಳ ಸಂಖ್ಯೆ ವ್ಯಾಪಾರ ಆಗಿದ್ದಂಗೆ ಆಗಿದೆ ಸರ್. ನಮ್ಮ ಆಫೀಸ್ ನಮ್ಮ ತಾಲೂಕಲ್ಲಿ ಕಡು ಬಡವರು ಏನು ಕೇರ್ ಆಗ್ತಾ ಇಲ್ಲ ಸರ್. ಅದೇ 100 ಎಕರೆ 20 ಎಕರೆ ಹೊಲ ಯಾರಿಗಿದೆ ಅಂಥವ್ರಿಗೆ ಈ ದಿನದಲ್ಲಿ ರೇಷನ್ ಕಾರ್ಡ್ ಇದೆ. ಆದರೆ ಕಡು ಬಡವರು ಇದ್ದಂಥವ್ರಿಗೆ ಗುಟ್ಲೆಯಲ್ಲಿ ಇದ್ದಂಥವ್ರಿಗೆ ರೇಷನ್ ಕಾರ್ಡ್ ಇಲ್ಲ. ಅದೊಂದು ತುಂಬ ಸಮಸ್ಯೆ ಆಗಿದೆ ಸರ್. ಈಗ ನೀವು ತಿರುಗಾಡಕತ್ತೀರಿ, ಯಾವ ತಾಲೂಕಿನ ಕಚೇರಿ ತಿರುಗಾಡಕತ್ತೀರಿ? ನಾವು ಮಾನಿ ತಾಲೂಕಿಗೆ ತಿರುಗಾಡ್ತಾ ಇದ್ದೀವಿ ಸರ್. ನಾವು ಸಿರುವಾರ ತಾಲೂಕೆಲ್ಲ ಇದಾಗಿದೆ ಸರ್. ಇನ್ನೂ ಫುಡ್ ಆಫೀಸರ್ ಆಗ್ತಾ ಇಲ್ಲ ಸರ್ ಅಲ್ಲಿ. ಆದರೂ ಕೂಡ ಮಾನಿ ತಾಲೂಕಿಗೆ ಸುಮಾರು 2 ವರ್ಷಗಳಿಂದ ತಿರುಗಾಡ್ತಾ ಇದ್ದೀವಿ ಸರ್. ಮತ್ತೆ ಕೇಳಿದ್ರೆ ಏನಂತ ಕೇಳಿದ್ರೆ ಏನು ಸರ್, ನಾಳೆ ಬಾ ನಾಡ್ದು ಬಾ, ಇನ್ನು ಅಲ್ಲಿ ಮೇಲಿಂದ ಆದೇಶ ಬಂದಿಲ್ಲ, ಸಿದ್ದರಾಮಯ್ಯ ಮೇಲಿಂದ ಇದು ಮಾಡಿಲ್ಲ, ಯಾವಾಗ ಸ್ಟಾರ್ಟ್ ಆಗಿಲ್ಲ, ಇದೇ ಥರನೇ ನೆಪನೇ ಹೇಳ್ತಾ ಇದ್ದಾರೆ, ಕುಂಟು ನೆಪನೇ ಹೇಳ್ತಾ ಇದ್ದಾರೆ ಅವರು. ಮತ್ತೆ 2 ವರ್ಷ ಆದರೂ ಕೂಡ ಮತ್ತೆ ಕೆಲವೊಬ್ಬರಿಗೆ ಆಗಿದೆ ಅಂತ ಹೇಳ್ತಾ ಇದಾರಲ್ಲ? ಕೆಲವೊಬ್ರು ಆಗಿದೆ ಸರ್. ಎಲ್ಲಿ ಆಗಿದೆ ಸರ್? ಯಾರು ದುಡ್ಡು ಕೊಟ್ಟವರಿಗೆ 3,000 4,000 ದುಡ್ಡು ಯಾರಿಗೆ ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಕಾರ್ಡಿಗೆ ಡಿಮ್ಯಾಂಡ್ ಇದೆ. ಅಂಥವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಬಿಡುಗಡೆ ಮಾಡಿದ್ದಾರೆ. ದುಡ್ಡು ಕೊಡದೆ ಇದ್ದಾರಂತ ಬಡವ ಕಡವರಿಗೆ ಯಾರು ರೇಷನ್ ಕಾರ್ಡ್ ಬಿಡುಗಡೆ ಮಾಡ್ತಾ ಇಲ್ಲ ಆಫೀಸರ್. ಮತ್ತೆ ಹಿಂಗಾದ್ರೆ ಹೆಂಗ ಸರ್ ಬಡವರ ಗತಿ ಹೆಂಗ? ನಾವು ಈಗ ನಿಮ್ಮ ನ್ಯೂಸ್ ಮುಖಾಂತರನೇ ನಮ್ಗೆ ಕಾರ್ಡ್ ದೊರೆಯುತ್ತೆ ಅಂತ ನಾವು ಅನ್ಕೊಂತಿದ್ದೀವಿ ಸರ್. ಅಲ್ಲ, ಹಿಂಗಾದ್ರೆ ಬಡವ್ರ ಗತಿ ಹೆಂಗ? ಮತ್ತೆ ಅವ್ರಿಗೆ ಊಟ ಸಿಗದೆ, ಅನ್ನಭಾಗ್ಯ ಸಿಗದೆ, ಅವಾಗ ಅನ್ನಭಾಗ್ಯ ಸಿಗ್ತಾನೆ ಇಲ್ಲ ಸರ್. ಅದ್ರ ಬಗ್ಗೆನೇ ನಾವು ಇದು ಮಾಡ್ಬೇಕಂತೇಳಿ ನಿಮ್ಮ ರಿಪೋರ್ಟರ್ ಹತ್ರ ನಾವು ಕೇಳ್ಕೊಂಡೋಗಿ ಬಂದಿದ್ದೀವಿ ಸರ್. ನಾನು ತಿಮ್ಮಣ್ಣ ಗೋವಿ ಹಿರೇಕೊಟ್ನಿಕಲ್, ಮಾನ್ವಿ ತಾಲೂಕು, ಜಿಲ್ಲಾ ರಾಯಚೂರು. DC ಸಾಹೇಬರೇ ಮತ್ತು ತಹಸೀಲ್ದಾರ್ ಸಾಹೇಬರೇ, ಸರ್ವ ಕುಂದು ಕೊರತೆಗಳಿಗೆ ಆಧಾರ ಪುರುಷರಾಗಿರುವ ತಾವು ಕಾನೂನು ಅತಿಯಾಗಿ ದುರ್ಬಳಕೆಯಾಗುತ್ತಿದ್ದರೂ ತಾವೇನು ಮಾಡ್ತಾರೋ ನಮಗೂ ತಿಳಿಯೋದು. ಇಷ್ಟು ದುರ್ಬಳಕೆ ಆದರೂ ಕೂಡ ನಿಮ್ಗೇನು ಒಂದು ದಿವಸನ ಅದ್ರ ಬಗ್ಗೆ ಗಮನ ಇಲ್ಲನ್ರಿ ಸಾಹೇಬ್ರೆ. ಅತಿ ದುರ್ಬಳಕೆ, ಯಾವ ಇಲಾಖೆಯಲ್ಲಿ ಕೇಳಿದ್ರು ಕೂಡ ಅತಿ ದುರ್ಬಳಕೆ. ಇದನ್ನ ಹೆಂಗೆ ಸಹಿಸ್ಬೇಕು ಜನರು? ಕಾನೂನು ನಂಬೋದು ತಿರ್ಕನ ಮೈ ಮೇಲಿರೋ ಬಟ್ಟೆ ಗತಿಯಾಗಿ ಹೊಂದಿದೆ, ಚಿತ್ರ ಆಗಿ ಹೋಗಿದೆ, ಕೇಳೋರಿಲ್ಲ. ಇಲ್ಲಿ ರೇಷನ್ ಕಾರ್ಡ್ ಸಲುವಾಗಿ ಜನ ಗುಂಪಾಗಿ ಬಂದು ಅಲ್ಲಿ ಕೇಳಿದರೆ ಹೇಳೋರಿಗೆ ಪುರುಸತ್ತಿಗೆಲ್ಲ ಅವ್ರು ಏನಂತಾರ 1 ವರ್ಷ 2 ವರ್ಷ ಮೇಲ್ಪಟ್ಟ ಆಗಬೇಕಂತ. ಅಲ್ಲಿ 10 ಎಕರೆ 100 ಕಾಟ ನೆಲ್ಲು ಬೆಳೆಯವ್ರಿಗೆ ಸಲೀಸಾಗಿ ಅಕ್ಕಿ ಕಾರ್ಡ್ ಇದ್ದಾವ. ಮತ್ತು ಪೇಪರ್ನಲ್ಲಿ ದಿನನಿತ್ಯ ನೋಡ್ತೇವ್ರಿ 10 kg ಅಂತ, 200 ಯೂನಿಟ್ ಕರೆಂಟ್ ಫ್ರೀ ಅಂತ, 2,000 ರೂಪಾಯಿ ಮಹಿಳಾ ಸ್ತ್ರೀಗೆ 2,000 ರೂಪಾಯಿ ಫ್ರೀ ಕೊಡ್ತಾರಂತೆ. ಯಾರಿಗೆ ಕೊಡ್ತಾರೇನು? ತಿರ್ಕೊಂಡು ತಿಂಬೋರಿಗಂತೂ ಏನೆಲ್ಲ ಇದ್ದವ್ರಿಗೆ ಐತೆ. ಕೆಲವು ತಾವು ನೋಡ್ತಿರ್ಬೋದು, ಆಟೋದಲ್ಲಿ ಎಷ್ಟು ಜನ 10 ಕಿಲೋಮೀಟರು, ಅರ್ಧರಿ 30-40 ಕಿಲೋಮೀಟರ್ ತನಕ ಕೆಲಸ ಮಾಡಿ ಅವ್ರ ಮನೆಗೆ 8-9 ಗಂಟೆಗೆ ಅಡುಗೆ ಮಾಡ್ಕೊಂಬ ಕೈಲಾಗಲಾರ್ದು ಉಪವಾಸ ಬಿದ್ದಾರ. ಇದು ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಇದಕ್ಕೆ ಕಾನೂನು ಬೇಕಾಗಿಲ್ಲ. ಕಾನೂನು ಎದಕ್ಕೆ ಬೇಕು? ಜಮೀನ್ದಾರರಿಗೆ, ಅಡ್ಡಾದುಡ್ಡಿ ಬಿಸ್ನೆಸ್ ಮಾಡೋ ಉದ್ದಿಮೆದಾರರಿಗೆ ಅವ್ರಿಗೆ ಅಷ್ಟೇ ಕಾನೂನು ಸೀಮಿತವಾಗಿದೆ. ಇವ್ರು ಏನು ಮಾಡ್ತಾರೆ ರೀ? ಇವರು MLAಗಳು PMLAಗಳು ಒಂದ್ಸಲ ಶಾಸಕರ ಭವನದಲ್ಲಿ ಕುಂತ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ವಿಚಾರ ಮಾಡ್ತಾರ. ನೀವೇನು ಕೆಲಸ ಮಾಡ್ತೀರಿ, ಇಂತಿಂಥ ಕೆಲಸಗಳು ಮಾಡ್ಬೇಕಂತ ಯಾಕೆ ಹೇಳ್ಬಾರ್ದ್ರಿ? ನಿಮ್ಮ ಮತ, ಅಮೂಲ್ಯವಾದ ಮತ ಹಾಕ್ಲೇಬೇಕಂತ ಏನೈತೆ? ಅದಕ್ಕೆ ದುಗ್ಗಾಣಿಗೆ ಕಿಮ್ಮತ್ತು ಕೂಡ ಇಲ್ದಂಗೆ ಆಗಿ ಹೋಗಿಬಿಟ್ಟು. ದುಗ್ಗಾಣಿ ಅಡ್ಡ ದುಡ್ಡಿ ರೊಕ್ಕ ಬಿಟ್ಟು ಹಾಕಿದ್ರೇನ, ಅಡ್ಡ ದುಡ್ಡಿ ರೊಕ್ಕ ಜಮಾ ಮಾಡ್ಕೊಂಡ್ರೇನ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನನ್ನ ಬರ್ತಾ ಜನ ಸೂಕ್ಷ್ಮ ಅಂತಾರ್ರಿ. ಜನ ಸೂಕ್ಷ್ಮ ಆಗಿಬಿಟ್ರೆ ಈಗಾಗಲೇ ಇದು ಭಾಳ ಒಳ್ಳೇದಲ್ಲ ರೀ. ಜನತಾ ಮನೆಗಳು ಕೊಡ್ತಾರೆ, ಯಾರಿಗೆ ಕೊಡ್ತಾರೆ? ರೇಷನ್ ಕಾರ್ಡ್ ಮತ್ತೆ ಈ ರೀತಿ ಹೆಂಗೆ ಸಹ ಅಲ್ದಾಡೋದು? ಇದು ಎಲ್ಲ ಅಮಾಯಕರು. ಯಾರು ಇವ್ರನ್ನೂ ಕೇಳೋರಿಲ್ಲ, ಅವ್ರನ್ನೂ ಕೇಳೋರಿಲ್ಲ. ಇವರು ಬರ್ತಾರ ಹೋತಾರ,
ಅದನ್ನು ಕಣ್ಬಿಟ್ಟು ನೋಡ್ತಾರ, ಇಲ್ಲ ಅಂದ್ಮೇಲೆ ವಾಪಸ್ ಹೋಗಿಬಿಡ್ತಾರ. ಹೆಚ್ಚಿಗೆ ಮಾತಾಡಿದ್ರೆ ಮತ್ತೆ ಇವ್ರ ಪರಿಸ್ಥಿತಿ ಬೇರೆ ಮಾಡ್ತಾರೆ. ಇವರು ಅಲ್ಲ ಸರ್, ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಇದೆಲ್ಲ? ಅವರು ಗತ್ತಾಗಿ ಮಾತಾಡ್ಕೊಡ್ಸಂಗಿಲ್ಲ ರೀ, ಜಾಸ್ತಿ ಮಾತಾಡ್ಕೊಡ್ಸಂಗಿಲ್ಲ. ಇನ್ನು ಬಂದಿಲ್ಲಪ್ಪ ನಿಮ್ಮದು ಬೆಂಗಳೂರ್ಲಿದ್ದ ಬರಬೇಕಂತ, ಬೆಂಗಳೂರ್ಲಿದ್ದ ಅಂದ್ರೆ ಮತ್ತೆ ಕರೆವೋ ಸುಳ್ಳು, ಏನು ಕೇಂದ್ರದಿಂದ ಬರಬೇಕು, ಏನು ಅಮೇರಿಕದಿಂದ ಬರಬೇಕು, ಈ ಜನರಿಗಂತೂ ಒಂದು ತಿಳಿವಲ್ದು. ನೀವು ತಿಳಿದವ್ರಿ, ವಿದ್ಯಾವಂತರು, ಬುದ್ಧಿವಂತರು, IAS IPS ಅಧಿಕಾರಿಗಳು, ಏನು ಸಾಮಾನ್ಯ ಜನರು ಇದ್ದಾರಲ್ಲ ಅವ್ರಿಗೆ ತಿಳಿಯಂಗಿಲ್ಲ. ಅವ್ರು ಏನು ಮೂರ್ಖತನದ ಕೆಲಸ ಮಾಡಿದ್ರು ಇರ್ಲಿ ಬಿಡ ಅಂತ ಕ್ಷಮಿಸ್ಬೋದು. ನೀವೇನ್ರಿ ದೊಡ್ಡ ಅಧಿಕಾರಿಗಳಾಗಿ ನಿಮಗೆ ತಿಳುವಳಿಕಿದ್ದು, ನಿಮಗೆ ಅಧಿಕಾರ ಇದ್ದು ಯಾಕೆ ಸಂಭಾಳಿಸೋಕ್ಕಾಗೋದಿಲ್ಲ ರೀ? ಒಟ್ಟು ಕೂಳಿಲ್ದವ್ರಿಗೇನೋ ಸ್ವಲ್ಪ ಬಿಡುಗಡೆ ಮಾಡಿರಿ. ಕಾರ್ಡ್ ಕಟ್ ಮಾಡಿವಿ ಅಂತ ಹೇಳಿದರು. 10 kg ಅಕ್ಕಿ ಅಂತ ಹೇಳಿದರು. ಎಲ್ಲೇ ಇದ್ದಾವ್ರಿ 10 kg? 5 kg ಕೂಡ ಗೊತ್ತಿಲ್ಲ, ಕಾರ್ಡ್ ಕೂಡ ಗೊತ್ತಿಲ್ಲ. ಕಾರ್ಡಕ್ಕೆ ಇಲ್ಲಿ ನಿತ್ಯ ನೋಡ್ತೀವಿ ನಾವು, ತಹಸೀಲ್ ಕಚೇರಿಯಲ್ಲಿ ತಿರುಗಿದ್ದೆ. ನಮ್ಮದೇ ಒಂದು ಕಾರ್ಡ್ ಅದ, ಅದು ಇನ್ನೂ 2 ವರ್ಷ ಬೇಕಂತಾರೆ. ಅಲ್ಲಿ ಬಂದರೆ ಕೊಡ್ತೀವಿ ನಾವು, ಇಲ್ಲಿ ಇಲ್ಲ ಅಂತಾರೆ. ಇಷ್ಟು ನಿರ್ಲಕ್ಷ್ಯನ? ಇದು ಒಳ್ಳೇದಲ್ಲ ರೀ, ಇದು ಒಳ್ಳೇದಲ್ಲ. ನಿಮಗೆ ಶ್ರಾಪ ತಗಲ್ತದ. ಜನ ಒಂದಿಲ್ಲ ಒಂದು ದಿವಸ ದಂಗೆ ಹೇಳ್ತಾರ, ಹೋರಾಟ ಮಾಡ್ತಾರ. ಆಮೇಲೆ ವೇದಿಕೆ ಮೇಲೆ ಕರೆದು ಏನಿದು ಕಾನೂನು ಯಾಕೆ ಇಟ್ಟಿರಿ ಇದನ್ನಂತೂ ಕೇಳ್ತಾರ. ನಿಮಗೆ ಎಲ್ಲ ವಿಚಾರ ಮಾಡ್ತಾರೆ. ವಿಚಾರ ಮಾಡಿದಾಗ ಏನು ಉತ್ತರ ಕೊಡ್ತಾರೆ ನಿಮಗೆ ಗುರ್ತದೋ. ನೀವು ಉತ್ತರ ಹೇಳಕ್ಕೆ ರೆಡಿ ಆಗಿರ್ರಿ. ವೇದಿಕೆ ಮೇಲೆ ಕರೆಸಿ ನಿಮ್ಮನ್ನು ಉತ್ತರ ಕೇಳ್ತದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ. ಅವ್ರು ಏನು ಹೇಳ್ತಾರೆ ನಿಮ್ಮ ಮೇಲೆ ಹೇಳ್ತಾರೋ, ಏನು ಇನ್ನು ಕೂಲಿ ನಾಲಿ ಮಾಡೋವ್ರ ಮೇಲೆ ಹೇಳ್ತಾರೋ, ಏನು ಹೇಳ್ತಾರೋ ಗೊತ್ತಾಗ್ತದ. ಏನ್ರಿ ಒಂದು KV ಕೂಡ ಅಷ್ಟೇ ಆಗಿಬಿಟ್ಟದ.